ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಕ್ಕಸಂತು ಯೂಟ್ಯೂಬ್ ಚಾನೆಲ್. ಜನರು ನವರಾತ್ರಿ ಹಬ್ಬದ ಖುಷಿಯಿಂದ ಇರುವಾಗಲೇ ಇದೀಗ ಸರ್ಕಾರ ರಾಜ್ಯ ಜನತೆಗೆ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದೆ. ನೀವೇನಾದರೂ ಹಬ್ಬ ಬಂತು, ನಾನು ಊರ್ ಕಡೆ ಹೋಗೋಣ, ರಜೆ ಕೂಡ ಇದೆ ಅಂತ ಯೋಚನೆ ಮಾಡ್ತಿದ್ರೆ ನೀವು ಈ ಸುದ್ದಿನ ಕೇಳಲೇಬೇಕು. ಜನರು ನವರಾತ್ರಿ ಹಬ್ಬದ ಖುಷಿಯಲ್ಲಿ ಇರುವಾಗಲೇ ಇದೀಗ ಸರ್ಕಾರ ರಾಜ್ಯದ ಜನತೆಗೆ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಡ್ತಾ ಇದೆ. KSRTC ಬಸ್ನಲ್ಲಿ ಪ್ರಯಾಣ ಮಾಡುವ ಬಗ್ಗೆ ಇದೀಗ ಟಿಕೆಟ್ ದರ ಹೆಚ್ಚಾಗಲಿದೆ ಅಂತ ಕೂಡ ಒಂದು ವರದಿಯಾಗಿದೆ. ಎಷ್ಟು ದರ ಹೆಚ್ಚಳ ಆಗಲಿದೆ ಅಂತ ತಿಳಿಯಲು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದೇ ರೀತಿ ನಿಮಗೆ ಈ ಮಾಹಿತಿ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಟಿಕೆಟ್ ದರ 15% ಹೆಚ್ಚಳವಾಗಲಿದೆಯಂತೆ. ಸರ್ಕಾರ ಈ ನಿರ್ಧಾರಕ್ಕೆ ಅನುಮೋದನೆಯನ್ನು ಕೂಡ ನೀಡಿದೆ ಅಂತ ಕೂಡ ಕೇಳಿ ಬರ್ತಾ ಇದೆ ವರದಿಗಳು. ಈ ದರ ಹೆಚ್ಚಳವು ರಾಜ್ಯದ ಎಲ್ಲ ಸರ್ಕಾರಿ ಬಸ್ಗಳಿಗೆ ಅನ್ವಯವಾಗುತ್ತಂತೆ. ಗ್ರಾಮೀಣ ಭಾಗದ ಮತ್ತು ನಗರ ಜನರಿಗೆ ಕೂಡ ಈ ನಿರ್ಧಾರ ಮತ್ತೊಂದು ಹೊರೆಯಾಗಲಿದೆ ಅಂತ ಕೂಡ ಜನ ಅಭಿಪ್ರಾಯ ಆಗ್ಲಿಕ್ಕೆ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳ ಏರಿಕೆ ಆಗ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಷ್ಟದಲ್ಲಿರುವಂತಹ ಸಾರಿಗೆ ನಿಗಮಗಳು ಕೂಡ ಲಾಭದತ್ತ ಕೊಂಡೊಯ್ಯಲು ದರವನ್ನು ಹೆಚ್ಚಳ ಮಾಡುವ ಅನಿವಾರ್ಯತೆ ಕೂಡ ಸರ್ಕಾರಕ್ಕಿದೆಯಂತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. 2-3 ವರ್ಷ ಆಗೋಯ್ತು, ಆಗಲೇ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಕೊಂಡು ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಕೂಡ ಎಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ, ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಡೋದಕ್ಕಿಂತ ವಯಸ್ಸಾಗಿರೋ ವೃದ್ಧರಿಗೆ ವಯೋವೃದ್ಧರಿಗೆ ಕೊಡಬೇಕು, ಹಾಗೂ ಓದೋ ಮಕ್ಕಳಿಗೆ ಕೊಡಬೇಕು ಅಂತ ಕೂಡ ನನ್ನ ಒಂದು ಆಶಯವಾಗಿತ್ತು. ಇದು ಒಂದು ಮುಂದಿನ ದಿನಗಳಲ್ಲಿ ಕೂಡ ಇದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಂತ ಕೂಡ ದರ ಹೇಳ್ತಾ ಇದ್ದಾರೆ. ಇದು ಕೇವಲ ಆರಂಭಿಕ ಹೆಚ್ಚಳವಾಗಿದ್ದು ಮುಂದಿನ ದಿನಗಳಲ್ಲಿ ಇಂಧನ ದರ ಹಾಗೂ ನಿರ್ವಹಣಾ ವೆಚ್ಚಗಳ ಆಧಾರದ ಮೇಲೆ ಪ್ರತಿ ವರ್ಷವೂ ಕೂಡ ಬಸ್ ದರ ಕೂಡ ಪರಿಷ್ಕರಣೆ ಮಾಡುವ ಸಾಧ್ಯತೆ ಇದೆ, ಅಂದರೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಮೂಲಗಳು ಹೇಳಿದವೆ. ಸೊ ಈ ನಿರ್ಧಾರಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ವಿರೋಧ ಆಗ್ತಾ ಇದೆ. ಅದರಲ್ಲೂ ನವರಾತ್ರಿ ಹಬ್ಬ ಇವಾಗ ಬಂದಿದೆ ಹಾಗೂ ದೊಡ್ಡ ಹಬ್ಬ ಕೂಡ ಆಗಿದೆ. ಜನರು ಆದಷ್ಟು ತಮ್ಮ ಊರುಗಳಿಗೆ ಹೋಗೋದು, ಊರುಗಳಿಂದ ಬೆಂಗಳೂರು ಅಥವಾ ನಗರ ಪಟ್ಟಣ ಪ್ರದೇಶಕ್ಕೆ ಬರೋದು ಕಾಮನ್ ಆಗಿರೋ ಕಾರಣಕ್ಕೋಸ್ಕರ ಈ ಟೈಮಲ್ಲಿ ಯಾಕೆ ಮಾಡಿದ್ರು ಅಂತ ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ದಿನನಿತ್ಯದ ಖರ್ಚುಗಳಿಂದ ಕೆಂಗೆಟ್ಟಿರುವ ಜನರು ಇದು ಒಂದು ಮತ್ತೊಂದು ಆರ್ಥಿಕ ಹೊರೆಯಾಗಲಿದೆ ಅಂತ ಕೂಡ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಇದಕ್ಕೆ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ, ಬಸ್ಸುಗಳ ದರ ಹೆಚ್ಚಳದ ಬದಲಿಗೆ ನಿಗಮದ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸುವುದು ಹಾಗೂ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದು ಸರ್ಕಾರದ ಮುಂದಿರುವ ಸವಾಲು ಅಂತ ಕೂಡ ತಜ್ಞರು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಈ ನಿರ್ಧಾರ ಜಾರಿಗೆ ಬಂದ್ರೆ ಲಕ್ಷಾಂತರ ಪ್ರಯಾಣಿಕರ ಮೇಲೆ ನೇರವಾಗಿ ಪರಿಣಾಮ ಬೀಳಲಿದೆ. ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕೂಡ ನಮಗೆ ಒಂಟಲ್ಲಿ ತಿಳಿಸ್ಕೊಳ್ಳೋದನ್ನ ಮರಿಬೇಡಿ. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಇರುತ್ತೆ, ಒಂದು ಗಂಟೆ ಇರುತ್ತಲ್ಲ ಒತ್ತು ಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ.